ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, BPL ಕಾರ್ಡ್ದಾರರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇದಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಳೋದಾದ್ರೆ ಫ್ರೆಂಡ್ಸ್, ಸರ್ಕಾರದ ಕಡೆಯಿಂದ ಅಕ್ಕಿ ಸಿಗ್ತಾ ಇದೆ ಅನ್ನಭಾಗ್ಯ ಯೋಜನೆದು. ಆದರೆ ಅನ್ನಭಾಗ್ಯ ಯೋಜನೆ ಹಣ ಮಾತ್ರ ಯಾರ ಬ್ಯಾಂಕ್ ಖಾತೆಗಳು ಸ್ಯಾಂಕ್ಷನ್ ಆಗ್ತಾಯಿಲ್ಲ, ಹಣನೇ ಜಮಾ ಆಗ್ತಾಯಿಲ್ಲ ಫ್ರೆಂಡ್ಸ್. ಇದು ಕಳೆದ 2 ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಹಣ ಯಾರಿಗೂ ಕೂಡ ಬಂದಿಲ್ಲ, ಸ್ಯಾಂಕ್ಷನ್ ಆಗಿಲ್ಲ ಅಂತ ಹೇಳ್ಬೋದು. ಯಾವುದೇ ಜಿಲ್ಲೆಯವ್ರಿಗೂ ಕೂಡ ಅಕ್ಟೋಬರ್ ತಿಂಗಳದು ಹಾಗೆ ಸೆಪ್ಟೆಂಬರ್ ತಿಂಗಳದು 2 ತಿಂಗಳ ಹಣ ಬಾಕಿ ಉಳಿದಿದೆ ಪೆಂಡಿಂಗು. ಯಾಕೆ ಸರ್ಕಾರಕ್ಕೆ ಅರ್ಥ ಆಗ್ತಿಲ್ವ? ಬಡವ್ರಿಗೆಲ್ಲ ಇದರಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ. 5 kg ಅಕ್ಕಿ ತಗೊಂಡು ತಿಂಗಳು ಪೂರ್ತಿ ಅದರಲ್ಲಿ ಜೀವನ ಮಾಡೋದು ಕಷ್ಟ ಆಗ್ತಾಯಿದೆ. ಅಕ್ಕಿ ಹಣ ಆಗ್ತೆ ಬಡವ್ರಿಗಂತೂ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳ್ಬೋದು. ಯಾಕೆ ಸರ್ಕಾರ ಈ ಥರ ಮಾಡ್ತಾಯಿದೆ? ಏನು ಪ್ರಾಬ್ಲಮ್ ಆಗಿದೆ ಸರ್ಕಾರಕ್ಕೆ? ಹಣ ಈ ತಿಂಗಳು ಸ್ಯಾಂಕ್ಷನ್ ಆಗುತ್ತೋ ಇಲ್ವೋ, ಯಾವಾಗ ಆಗ್ಬೋದು ಆದರೆ ಅಂತ ಕಂಪ್ಲೀಟ್ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ಅಲ್ಲಿ ಬರ್ತಾರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ಮಧ್ಯೆ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಕೊನೆ ತನಕ ನೋಡಿ. ಮತ್ತು ಅಲ್ಲಿರೋ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ವಿಡಿಯೋಗೆ. ಫ್ರೆಂಡ್ಸ್, ಕಳೆದ 2 ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗ್ತಾಯಿಲ್ಲ. ಎಲ್ರಿಗೂ ಒಂದು ಡೌಟ್ ಬಂದ್ಬಿಟ್ಟಿರುತ್ತೆ ಇವಾಗ ಸರ್ಕಾರದ ಮೇಲೆ. ಸರ್ಕಾರದಲ್ಲಿ ಹಣನೇ ಇಲ್ವೇನೋ, ಅದಕ್ಕೆ ಈ ಥರ ಮಾಡ್ತಿದ್ದಾರೆ, ಅದಕ್ಕೆ ಯಾರಿಗೂ ಕೂಡ ಹಣ ಬಿಡುಗಡೆ ಮಾಡ್ತಾಯಿಲ್ಲ, ಸ್ಯಾಂಕ್ಷನ್ ಮಾಡ್ತಾಯಿಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಆದರೆ ಸರ್ಕಾರ ಏನು ಹೇಳ್ತಿದೆಯಪ್ಪ ಅಂದರೆ, ಕೆಲವು ಕಾರಣಗಳಿಂದ ಸರ್ವರ್ ಸಮಸ್ಯೆಯಿಂದ ಹಣ ಬಿಡುಗಡೆ ಮಾಡೋಕ್ಕಾಗ್ತಾಯಿಲ್ಲ, ನಾವು ಆದಷ್ಟು ಬೇಗ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಎಲ್ಲಿವರೆಗೂ ಈ ಥರ ಹೇಳ್ತಾರೋ ಗೊತ್ತಿಲ್ಲ. ಯಾಕಂದರೆ ಯಾವುದೇ ರೀತಿ ಕನ್ಫರ್ಮೇಷನ್ ಸರ್ಕಾರದಿಂದ ಬಂದಿಲ್ಲ ಅನ್ನಭಾಗ್ಯ ಯೋಜನೆ ಹಣ ಯಾವಾಗ ಜಮಾ ಆಗ್ಬೋದು ಅಂತ. 2 ತಿಂಗಳ ಹಣ ಬರಬೇಕಾಗಿದೆ ಫ್ರೆಂಡ್ಸ್. ಮತ್ತು ಈ ತಿಂಗಳು ಕೂಡ ಅಕ್ಕಿ ಆಗಲೇ ಎಲ್ಲರೂ ತಗೊಂಡಿದ್ದೀರಾ. ಅನ್ನಭಾಗ್ಯ ಯೋಜನೆ ಹಣ ಮಾತ್ರ ಯಾರಿಗೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ. ಇದರಿಂದ BPL ಕಾರ್ಡ್ದಾರರು ನ್ಯಾಯಬೆಲೆ ಅಂಗಡಿಯವ್ರ ಜೊತೆ ವಾಗ್ವಾದಕ್ಕೆ ಇಳಿತಾ ಇದ್ದಾರೆ, ಜಗಳ ಮಾಡೋಕ್ಕೆ ಇಳಿತಾ ಇದ್ದಾರೆ, ಅಕ್ಕಿ ಹಣ ಬಂದಿಲ್ಲ ಅಂತ. ಇದರಿಂದ ಸರ್ಕಾರ ಇನ್ನೂ ಯಾವುದೇ ರೀತಿ ಕ್ರಮನ ತಗೊಳ್ತಾ ಇಲ್ಲ ಹಣ ಬಿಡುಗಡೆ ಮಾಡೋಕ್ಕೆ. ಆದಷ್ಟು ಬೇಗ ಸರ್ಕಾರ ಕ್ರಮ ತಗೊಂಡು ಹಣ ಬಿಡುಗಡೆ ಮಾಡಿಕೊಟ್ರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಬಡವ್ರಿಗಂತೂ ತುಂಬ ಕಷ್ಟ ಆಗ್ತಾಯಿದೆ 5 kg ಅಕ್ಕಿಲಿ ಜೀವನ ನಡೆಸೋಕ್ಕೆ. ಆದಷ್ಟು ಬೇಗ ಸರ್ಕಾರದವರು ಕ್ರಮ ತಗೊಂಡು ಹಣ ಬಿಡುಗಡೆ ಮಾಡಿಕೊಟ್ರೆ ಸಾಕು. ಇವಾಗ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಏನಂತ ನೋಡೋದಾದ್ರೆ ಫ್ರೆಂಡ್ಸ್, ಹಣ ಬಿಡುಗಡೆ ಮಾಡಿಕೊಡ್ತೀವಿ ಈ ವೀಕಲ್ಲಿ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಆದರೆ ಯಾವುದೇ ರೀತಿ ನಾವು ನಿಮಗೆ 100% ಅಶ್ಯೂರೆನ್ಸ್ ಕೊಡೋಕ್ಕಾಗಲ್ಲ. ಯಾಕಂದರೆ ಸರ್ಕಾರ ಹೇಳಿದೆ ಸರ್ವರ್ ಸಮಸ್ಯೆ ಇದೆ ಅಂತ. ಆ ಸರ್ವರ್ ಸಮಸ್ಯೆನ ರೆಡಿ ಮಾಡಿ ನಂತರ ಹಣನ ಜಮಾ ಮಾಡಬೇಕಾಗತ್ತೆ. ಆದ್ದರಿಂದ ನಿಮಗೆ ಈ ವಾರದಲ್ಲಿ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವುದಕ್ಕೂ ಇನ್ನೊಂದು 2-3 ದಿನ ಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಹಣ ಬಿಡುಗಡೆ ಆಗಿದ್ರೆ ಬಂದಿರುತ್ತೆ ಫ್ರೆಂಡ್ಸ್. ಬಂದಿಲ್ಲ ಅಂದರೆ ಯಾವಾಗ ಜಮಾ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.